ಈಗ ಡಿಗ್ರಿ ಡೀಗ ಡಿಗ್ರಿ ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ನೀನು ಏನು ಬೇಕಾದ್ರೆ ಅಂದ್ಕೋಬೋದು. ಅದು ಇವಿಷ್ಟು ನಾನು ಹರಿಕೃಷ್ಣ ಮುಕ್ಕಿರ್ಕೊಂಡು ಮಾಡಿರೋ ಹಾಡುಗಳು. ನಾನು ತಪ್ಪು ಕ್ಯಾರೆಕ್ಟರು ಬಂದು ಹೇಳ್ತಾ ಇದ್ದೀನಿ ಅವರಿಗೆ, ಹೇಳಲೇ ಇಲ್ಲ ಅವಾಗ ಸರಿಗೆ. ಓಕೆ, ಅವ್ರ ಹತ್ರ ಯಾವ್ಯಾವ ಕಥೆ ಡಿಸ್ಕಷನ್ನು ಹಾಡುಗಳ ಡಿಸ್ಕಷನ್ಗೆ ಕೂತಿದ್ದೀನಿ, ಎಲ್ಲವೂ ತುಂಬ ಮಜಾ ಸಿಕ್ಕಿದೆ ನನಗೆ. ಈ ಸಿನಿಮಾಕ್ಕೆ ಇವರಿಬ್ಬರದೊಂದು ಡ್ಯಾನ್ಸ್ ಜುಗಲ್ ಬಂದು ವರ್ಕೌಟ್ ಆಗುತ್ತೆ ಅಂತ ಹೆಂಗೆ? ಎರಡು ಡ್ಯಾನ್ಸ್ಗಳಿಗೆ ತುಂಬಾ ಫೇಮಸ್. ಅದು ನೃತ್ಯ ಯಾವಾಗಲೂ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅದು ನೋಡಬೇಕು, ಪರದಲ್ಲಿ ಬರುತ್ತೆ. ನೀನು ನೋಡಿ ಹೆಂಗೆ ಅನ್ಸುತ್ತೆ ಇಬ್ಬರನ್ನು ಒಟ್ಟಿಗೆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ? ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ಆ ಕರೆಂಟ್ ಪಾಸ್ ಆಗ್ಬಿಡುತ್ತೆ. ಇಬ್ಬರು ಫ್ರಾಡ್ಗಳು ಆ ಜನ್ಮ ಗೆಳೆಯರ ಕಥೆ ಅದು. ಇಲ್ಲಿ ಕಾಂಪಿಟೇಷನ್ ಇದೆ, ಪ್ರಭು ಸರ್ ಬಿಟ್ಕೊಡಲ್ಲ, ಶಿವಣ್ಣ ಸರ್ ಬಿಟ್ಕೊಡಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಓಕೆ, ಇನ್ನು ಶಿವಣ್ಣ ಫೋನ್ ಮಾಡಿ ಪ್ರಭು ಸರ್ ಹತ್ರ ಮಾತಾಡಿ ಕಮಿಟ್ ಮಾಡಿಸಿದ್ರು ಅಂತ ಹೇಳಿದ್ರಿ ನೀವು. ಪ್ರಭು ಸರಿಗೆ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಅವರ ಅಪ್ರೋಚ್ ಹೆಂಗಿತ್ತು? ಹೆಂಗೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ನೀವು ಅಂತ? ಅವರು ಮೈಸೂರು ಮನೆಗೆ ಮತ್ತು ಮುಂಬೈನಲ್ಲಿ ಒಂದು ಸತಿ ಸಿಕ್ಕಿದ್ದೆ, ಮದ್ರಾಸಲ್ಲೂ ಸಿಕ್ಕಿದ್ದೆ ಅವರಿಗೆ. ಅವರು ಟೆಕ್ನಿಷಿಯನ್, ಡೈರೆಕ್ಟ್ರ್ ಬೇರೆ. ಅವ್ರ ಕಥೆ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಅವರು ನೆಕ್ಸ್ಟ್ ಮಾಡೋ ಸಿನಿಮಾಗಳು ಅಥವಾ ಅವರು ಏನು ಅಂದ್ಕೊಂಡಿದ್ದಾರೆ ಆ ಕಂಟೆಂಟ್ಗಳು ಮಾಡೋದಕ್ಕೆ ಅವರು ಎಷ್ಟೊಂದು 4-5 ತಿಂಗಳು ತೊಗೊಂಡಿರ್ತಾರೆ. ಬಟ್ ಅದನ್ನು ನಮಗೆ ಹೇಳ್ತಿರ್ತಾರಲ್ಲ, ಅದೊಂದು 3-4 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಫೋನಲ್ಲಿ ಮುಗಿಸ್ತಾರೆ ಎಷ್ಟೋ ಸತಿ. ಹಿಂಗೊಂದು ಐಡಿಯಾ ಬಂದಿದೆ ನೋಡಿ ಅಂತ. ಅದೇ ಮೈಸೂರು ಗ್ರಾಮಾಂತರ ಕನ್ನಡ, ಅಚ್ಚ ಕನ್ನಡಿಗ ಅವರು. ಮೂಗೂರು ಕನ್ನಡದಲ್ಲಿ ಹೇಳ್ತಾರೆ. ನನಗೆ ಅದು ಸುಮಾರು ಸತಿ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಕಡಿಮೆ ಮಾತಲ್ಲಿ ಏನೋ ಹೇಳ್ತಾರೆ ಇವರು. ಆಮೇಲೆ ಅಂತರ್ಮುಖಿ, ಸುಮ್ಮನೆ ಇರ್ತಾರೆ, ಬಟ್ ಬಲೆ ತುಂಟ ಪ್ರಭು ಸರ್. ನನಗೆ ಮೊದಲನೇ ಸತಿ ಹೋದಾಗ ಮುಂಬೈನಲ್ಲಿ ಗೊತ್ತಾಯಿತು, ನಾನು ತಪ್ಪು ಕ್ಯಾರೆಕ್ಟರು ಬಂದು ಹೇಳ್ತಾ ಇದ್ದೀನಿ ಅವರಿಗೆ, ಹೇಳಲೇ ಇಲ್ಲ ಅವಾಗ ಸರಿಗೆ. ಮದ್ರಾಸಿಗೆ ಬಂದು ಹೇಳ್ತೀನಿ. ಆ ಮದ್ರಾಸಿಗೆ ಹೋಗಿ ಹೇಳಿದ ಕಂಟೆಂಟು ಫಿಲ್ಮ್ ಆಗಲಿಲ್ಲ, ಅಷ್ಟರಲ್ಲಿ ಫ್ರೆಂಡ್ ಆಗಿಬಿಟ್ಟಿದ್ವಿ. ಮೂರನೇ ಸತಿ ಮೈಸೂರಲ್ಲಿ ಸರಸ್ವತಿ ಮತ್ತು ಈ ಕಥೆ ಕರ್ನಾಟಕದ ಮನಕ ಹೇಳಕ್ಕೆ ಹೋದಾಗ ಗೊತ್ತಾಯಿತು. ಬಹಳ ಬೇಗ ಒಂದು ಜಿಸ್ಟ್ನ ಹೇಳಿ ಸ್ಕ್ರೀನ್ ಪ್ಲೇ ಮಾತುಕತೆನ ಡೀಟೇಲಾಗಿ ಹೇಳಬೇಕು ಅವರಿಗೆ ಅಂತ ಗೊತ್ತಾಗೋಗಿತ್ತು. ಸೊ ಅವ್ರ ಹತ್ರ ಯಾವ್ಯಾವ ಕಥೆ ಡಿಸ್ಕಷನ್ನು ಹಾಡುಗಳ ಡಿಸ್ಕಷನ್ಗೆ ಕೂತಿದ್ದೀನಿ, ಎಲ್ಲವೂ ತುಂಬ ಮಜಾ ಸಿಕ್ಕಿದೆ ನನಗೆ. ಅವರ ಸೆನ್ಸ್ ಆಫ್ ಹ್ಯೂಮರೇ ಬೇರೆ, ಅವರು ರೆಸಿಪ್ರೊಕೇಟ್ ಮಾಡೋದೇ ಬೇರೆ. ಅದ್ರಲ್ಲಿ ಅವ್ರನ್ನ ಕ್ಯಾರಿ ಮಾಡಿರೋಂಥ ರೀತಿ ಸರ್, ಅಂದರೆ ಒಂದು 3 ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ. 3 ಸಾಂಗಲ್ಲಿ 2 ಸಾಂಗಲ್ಲಿ ಅವರಿದ್ದಾರೆ, 3ನೇ ಸಾಂಗಲ್ಲಿ ಅವರಿದ್ದಾರೆ. ಬಟ್ ಅವಾಗ ಬಂದು ಹೋಗ್ತಾರೆ. ಬಟ್ ಆ ಡ್ಯಾನ್ಸ್ ಮ್ಯಾಚ್ ಮಾಡಬೇಕು. ಈ ಸಿನಿಮಾಕ್ಕೆ ಇವರಿಬ್ಬರದೊಂದು ಡ್ಯಾನ್ಸ್ ಜುಗಲ್ ಬಂದು ವರ್ಕೌಟ್ ಆಗುತ್ತೆ ಅಂತ ಹೆಂಗೆ ಅನ್ನಿಸ್ತು? ಯಾಕೆ ಅದನ್ನು? ಎರಡು ಡ್ಯಾನ್ಸ್ಗಳಿಗೆ ತುಂಬಾ ಫೇಮಸ್. ಈಗ ಅವರಂತೂ ನ್ಯಾಷನಲಿ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಡ್ಯಾನ್ಸರ್. ಅವರ ಕಾದಲನ್ ದಿನಗಳಿಂದ ಸರೂ ಅಷ್ಟೇ, ಅವರು ಎಂಟ್ರಿ ಲೆವೆಲ್ನ ಸಿನಿಮಾಗಳಲ್ಲಿ ಬ್ರಿಲಿಯಂಟ್ ಡ್ಯಾನ್ಸರ್ ಅಂತಲೇ ಶಿವಣ್ಣ ಸರು ಅನ್ನಿಸ್ಕೊಂಡಿದ್ದು ಇವತ್ತಿಗೂ. ಹೌದೌದು. ಅದು ಯಾವುದು ಒಂದು ಕೂಡ ಹಿಂದೆ ಮುಂದೆ ಆಗಿಲ್ಲ ಅವತ್ತಿಂದ ಇವತ್ತಿನವರೆಗೂ. ಅದೇ ಥರದ ಮೆಂಟ್ಯಾಲಿಟಿ, ಅದೇ ಥರದ ಬಾಡಿ ಲ್ಯಾಂಗ್ವೇಜು, ಅಷ್ಟೇ ಎನರ್ಜಿ, ಅಷ್ಟೇ ಲೆವೆಲ್ನ ಪ್ರಾಕ್ಟೀಸು. ನಾವೆಲ್ಲಿ ಕೂತಿದ್ದೀವಿ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಶಿವಣ್ಣ ಸರ್ ಅದನ್ನ. ಇಬ್ಬರು ಸೇರಿ ಒಂದು ದಿವಸ ಇಡೀ ದಿವಸ ಪ್ರಾಕ್ಟೀಸ್ ಮಾಡಿದರು. ಪ್ರಭು ಸರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎಲ್ಲವನ್ನು ತಂದು ಜೋಡಿಸೋನು ಭೂಷಣ್, ನಮ್ಮ ಕೊರಿಯೋಗ್ರಾಫರ್. ನನಗೆ ಕೂತ್ಕೊಂಡು ಏನಾಗುತ್ತೆ ಇವಾಗ ಈ ನಮ್ಮ ನಿರ್ಮಾಪಕರಿಗೆ ಬೇರೆ ಅದು ಅವು ಕುಣಿಬೇಕು ಒಂದೇ ಹಠ. 5-6 ಸಾಂಗ್ ಬದಲಾಯಿಸಿದ್ದಾಯ್ತು ನಾನು ಹರಿಕೃಷ್ಣ. ಕೊನೆಗೆ ಇದು 6ನೇದೊಂದು ಮಾಡೋಕ್ಕೆ ಹೋಗಿದ್ವಿ, ಕೈ ಮುಗಿತಿ ಬಿಟ್ಬಿಟ್ಟಿದ್ದಕ್ಕೆ ಸಾಕು ಅಂತ ಇದಕ್ಕೆ ನಿಲ್ತು. ಅದು ನೃತ್ಯ ಯಾವಾಗಲೂ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅದು ನೋಡಬೇಕು, ಪರದಲ್ಲಿ ಬರುತ್ತೆ. ನೀನು ನೋಡಿ ಅದರಲ್ಲೂ ನೀವು ಅವ್ರನ್ನ ನಾವಿನ್ನೂ ಬಿಗ್ ಸ್ಕ್ರೀನ್ ಮೇಲೆ ಇಬ್ಬರೂ ನೋಡಿಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ವಿ, ಕಾಯ್ತಾ ಇದ್ವಿ. ನೀವು ಆಲ್ರೆಡಿ ಮಾನಿಟರಲ್ಲಿ ನೋಡ್ಬಿಟ್ಟಿರ್ತೀರಾ, ಆಲ್ರೆಡಿ ಸಿನಿಮಾ ಒಂದ್ಸಲ ನೋಡಿರ್ತೀರಾ ಸರ್. ಹೆಂಗೆ ಅನ್ಸುತ್ತೆ ಇಬ್ಬರನ್ನು ಒಟ್ಟಿಗೆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ?
ಹೆಂಗೆ ಅನಿಸ್ತು? ಒಂದಲ್ಲ ಒಂದು 1000 ಸತಿ ನೋಡಿರ್ತೀವಿ. ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಇಬ್ರು ಒಟ್ಟಿಗೆ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ಆ ಕರೆಂಟ್ ಪಾಸ್ ಆಗ್ಬಿಡುತ್ತೆ. ಇಬ್ಬರು ಫ್ರಾಡ್ಗಳು ಆ ಜನ್ಮ ಗೆಳೆಯರ ಕಥೆ ಅದು. ಅವರು ಗೆಳೆಯರ ಥರ ಇರಬೇಕು. ಅದು ಏನಪ್ಪ, ಎಷ್ಟೋ ದಿವಸದ ನಂತರ ಸಿಕ್ಕಿದ್ದಾರೆ. ಅಲ್ಲಿ ಇಲ್ಲಿ ಅವಾರ್ಡ್ ಫಂಕ್ಷನಲ್ಲಿ ಯಾವುದೋ ಒಂದು 6-8 ವರ್ಷದ ಹಿಂದೆ ಸಿಕ್ಕಿದ್ರಂತೆ, ಬಿಟ್ಟರೆ ಒಬ್ರಿಗೊಬ್ರು ನೋಡಿಲ್ಲ. ಫಸ್ಟ್ ಟೈಮೇ ಶೂಟಿಂಗ್ ಸೆಟ್ಟಲ್ಲೇ ತುಂಬ ಹೊತ್ತು ಎದುರು ಕೂತಿದ್ವಿ. ಇಬ್ರಿಗೂ ರೀಡಿಂಗ್ ಕೊಟ್ಟು ನಾನು ಟೇಕ್ ಮಾಡಿದಾಗಲೇ ಅನ್ನಿಸ್ತಿದ್ದು, ಇದು ಅಸಾಧಾರಣ. ಆ ಫ್ರೆಂಡ್ಶಿಪ್ನ ಹೇಳ್ಕೊಡೋಕ್ಕಾಗಲ್ಲ, ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಓಕೆ, ಅದು ನಿಜಕ್ಕೂ ಆ ರೇಂಜಿನ ಸ್ನೇಹಿತರು ಆಗ್ಬಿಟ್ರು ಸಿನಿಮಾ ಮುಗಿಯೋದ್ರಲ್ಲಿ ಅವರಿಬ್ಬರು. ಓಕೆ, ಡ್ಯಾನ್ಸ್ನ ಆ ರೇಂಜಿಗೆ ಮಾಡಿಸ್ಬೇಕು ಅಂತ ಆ್ಯಸ್ ಎ ಡೈರೆಕ್ಟ್ರಾಗಿ ಯೋಗರಾಜ್ ಭಟ್ರು ಎಷ್ಟು ಪ್ರಿಪೇರ್ ಆಗಿದ್ರು ಸರ್? ಅಂದರೆ ಅವರು ಡ್ಯಾನ್ಸಿಗೆ ಇಂಡಿಯನ್ ಮೈಕಲ್ ಜಾಕ್ಸನ್ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು ಅಂತಂದರೆ ನೀವು ಬರೀ ಅವ್ರ ಲಿರಿಕ್ಸಿಂದ ಹಿಡಿದು ಒಂದು ಮ್ಯೂಸಿಕ್ಕಿಂದ ಹಿಡಿದು ಭಟ್ರದ್ದೇ ಒಂದು ಸೆನ್ಸ್ ಇದೆ, ಮ್ಯೂಸಿಕ್ ಸೆನ್ಸು, ಲಿರಿಕ್ಸ್ ಸೆನ್ಸ್ ಎಲ್ಲ ಅವ್ರದ್ದೇ ಸಪ್ರೇಟ್, ಅವ್ರದ್ದೇ ಆಲೋಚನೆಗಳೇ ಬೇರೆ. ಬಟ್ ಅವ್ರದ್ದಕ್ಕೆ ಹೆಂಗೆ ಮ್ಯಾಚ್ ಮಾಡ್ಕೊಂಡ್ರಿ ನೀವು? ಈ ತಾಳಕ್ಕೆ ಹರಿಕೃಷ್ಣ ಸಿಕ್ಕಿದಾಗ, ಕುಣಿಯೋಕ್ಕೆ ಇಬ್ಬರು ಮಹಾನ್ ಕಲಾವಿದರು ಸಿಕ್ಕಿದಾಗ ಟೆನ್ಷನ್ ಆಗಲ್ಲ. ಬೇರೆ ಹಾಡುಗಳಿಗೆ ಟೆನ್ಷನ್ ಆಯ್ತು ನನಗೆ. ಓಕೆ, ಈ ಹಾಡುಗಳಿಗೆ ಟೆನ್ಷನ್ ಆಗಿಲ್ಲ, ಯಾಕಂದರೆ ಕಮಿಟ್ಮೆಂಟ್ ಟುವರ್ಡ್ಸ್ ಎಕ್ಸಲೆನ್ಸ್ ಎಲ್ಲರಿಗೂ ಇದೆ ಇಲ್ಲಿ. ಹರಿ ಕುಣಿತದ ಹಾಡುಗಳು ಮಾಡೋದೇ ಬೇರೆ ಪಂಡಿತರವರು. ನಾನು ಅದಕ್ಕೆ ಅಕ್ಷರ ಜೋಡಿಸ್ಬೇಕಾದ್ರೆ ಅನ್ನಿಸ್ತು, ಅಬ್ಬಬ್ಬಬ್ಬ, ಈ ರೇಂಜಿನ ಸ್ಪೀಡ್ ನಾನು ಯಾವತ್ತೂ ಬರೆದಿಲ್ಲ. ಓಕೆ, ಸೊ ಆ ಡೀಗ ಡಿಗರಿ ಸಿಕ್ತಿದ್ದಂಗೆ ಮುಗ್ದೇ ಹೋಗಿತ್ತು ಅದು ಸಾಂಗು. ಬರೆದು ಇಟ್ಬಿಟ್ಟೆ. ಅದು ಎಲ್ಲರಿಗೂ ಸರ್ವಾನುಮತದಿಂದ ಆಯ್ಕೆಯಾದ ಹಾಡೋದು. ಓಕೆ, ಅದು ಸಮಸ್ಯೆ ಆಗಲಿಲ್ಲ. ಬಟ್ ನನಗೆ ಬಹಳ ಕುತೂಹಲಕಾರಿ ಅನಿಸಿದ್ದು, ಇಲ್ಲಿ ಕಾಂಪಿಟೇಷನ್ ಇದೆ. ಪ್ರಭು ಸರ್ ಬಿಟ್ಕೊಡಲ್ಲ, ಶಿವಣ್ಣ ಸರ್ ಬಿಟ್ಕೊಡಲ್ಲ. ಓಕೆ, ಸೊ ಆ ಕಾಂಪಿಟೇಷನಲ್ಲಿ 2 ಎತ್ತುಗಳು ಸುಮ್ಮನೆ ಹೆಂಗೆ ಓಡ್ತವೆ ನೋಡ್ಬೇಕಷ್ಟೇ. ಓಕೆ, 2 ಚಿಗರೆಗಳು ಹೆಂಗೆ ಓಡ್ತವೆ ನೋಡಬೇಕು. ಇಡೀ ಶೂಟಿಂಗಲ್ಲಿ ಎಂಜಾಯ್ ಮಾಡಿಬಿಟ್ರಿ ನಾವು ಪ್ರೇಕ್ಷಕರು ನಾವಲ್ಲಿ. ಆಮೇಲೆ ಏನೇ ತಪ್ಪು ಸರಿ ಆದರೂ ಇಬ್ಬರು ಎಕ್ಸ್ಪೀರಿಯನ್ಸಿಗೂ ಗೊತ್ತು ಡ್ಯಾನ್ಸ್ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬಾರ್ದು. ಓಕೆ, ಓಕೆ, ನನಗೆ ಪ್ರಭು ಸರ್ ಶಿವಣ್ಣ ಸರಿಗೆ ಏನು ಕೊರಿಯೋಗ್ರಫಿ ಮಾಡ್ತಾರೆ ಅನ್ನೋದು ಭಾಳ ಇತ್ತು. ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಡೈರೆಕ್ಟರ್ ನನಗೆ. ಅವರು ಎಷ್ಟು ಪ್ಲ್ಯಾನಿಂಗ್ ಹೆಂಗಿರುತ್ತೆ, ಡ್ಯಾನ್ಸ್ ಇಲ್ಲಿ ಹೆಂಗೆ ಹುಟ್ಟುತ್ತೆ, ಅದು ಯಾಕೆ ಅವ್ರು ಒಬ್ಬರೇ ಹಂಗೆ ಓಡಾಡ್ತಿದ್ರು. ನಾವು ಹುಚ್ಚರ ಥರ ಕಾಣಿಸ್ತೀವಿ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ. ಒಬ್ಬ ಕೊರಿಯೋಗ್ರಾಫರು ಅಷ್ಟೇ ಅವಧಿ ಒಂದು 3-4 ನಿಮಿಷದಲ್ಲಿ ಹಿಡಿಬೇಕು ಆ ಡ್ಯಾನ್ಸನ್ನು. ಹೀರೋಗೆ ಹೀರೋಯಿನ್ಗಳಿಗೆ ಹೇಳ್ಕೊಡೋದು, ಅವ್ರ ತಲೆಯಲ್ಲಿ ಇರೋದನ್ನು ಹೇಳ್ಕೊಡ್ಬೇಕು. ಅದು ಒಂದು ಮಜವಾದ ಎಕ್ಸ್ಪೀರಿಯೆನ್ಸ್. ಅದು ಮೀಟದೇನೆ ವೀಣೆ ಎಂದು ಟೊಯ್ ಅನ್ನಬಹುದು. ಅದಾದ ನಂತರ ಪ್ರಭು ಸರೇ ಆ್ಯಕ್ಟ್ ಮಾಡೋದು ನಿಶ್ವಿಕಾ ಅವ್ರ ಜೊತೆ. ಹಿತ್ತಲಕ್ಕ ಕರಿಬೇಡ ಮಾವ ಅಂತ ಸಾಂಗ್. ಅದು ಆಲ್ರೆಡಿ ಅದನ್ನು ಬಿಟ್ಟು ವೈರಲ್ ಮಾಡಿಬಿಟ್ಟಿದ್ದೀರಾ. ಅಯ್ಯೋ, ಅದು ಅದ್ಭುತ ಸಾಂಗ್ ಅದು. ಓಕೆ, ಅದರಲ್ಲಿ ಆಕೆಯನ್ನು ತಯಾರು ಮಾಡಿದ್ದು ನಿಶ್ವಿಕಾ ಅವರದ್ದು ಪ್ರಾಕ್ಟೀಸು, ಪ್ರಭು ಸರ್ ಪ್ರಾಕ್ಟೀಸು. ಅದು ಅಸಾಧಾರಣ. ಅದು ಡ್ಯಾನ್ಸಿನ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ಗೊತ್ತಾಗೋಯ್ತು. ಸೈಡ್ ಡ್ಯಾನ್ಸರ್ಸ್ ಯಾಕೆ ಕುಣಿತಾರೆ, ಅವ್ರನ್ನ ಹೆಂಗೆ ಕುಣಿಸ್ಬೇಕು, ಆಮೇಲೆ ಸೆಟ್ ಅಂದರೆ ಏನು, ಅದು ಯಾಕೆ ಹೆಂಗೆ ತೆಗೆದ್ರೆ ಆ ಡ್ಯಾನ್ಸ್ ಚೆನ್ನಾಗಿ ಕಾಣುತ್ತೆ, ಇವೆಲ್ಲ ಗೊತ್ತು ಪ್ರಭು ಸರ್ಗೆ. ಅಂದರೆ ಮುಂಚೆ ಫಿಕ್ಸ್ ಆಗಿದ್ರ ಸರ್? ಪ್ರಭು ಸರ್ ಹತ್ರ ಒಂದು ಪ್ರಿಪೇರ್ ಆಗ್ತೀವಿ. ಪ್ರಭು ಸರ್ ಹತ್ರ ಒಂದು ಹೌದು, ಪ್ರತಿದಿನ 4-6 ತಾಸು ವಿಡಿಯೋ ಕಾಲಿಗೆ ಕೂತ್ಕೋತಾರೆ ಅವರು. ಹಾಂ ಸರ್, ಅಂದರೆ ನೀವು ಪ್ರಭು ಸರ್ ಹತ್ರ ಶಿವಣ್ಣಂಗೆ ಒಂದು ಕೊರಿಯೋಗ್ರಫಿ ಮಾಡಿಸ್ಬೇಕು ಸಿನಿಮಾದಲ್ಲಿ ಅಂತ ಮುಂಚೆನೇ ಫಿಕ್ಸ್ ಆಗಿದ್ರಾ ಅಥವಾ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಆಯ್ತು? ಶಿವಣ್ಣ ಸರ್ ಕೋರೈಕೆ ಅದು. ಓಕೆ, ಅದನ್ನು ಹೇಳಿದಾಗ ನಿಮಗೆ ಒಂದು ಕೊರಿಯೋಗ್ರಫಿ ಮಾಡಿಸಿ ಅಂತ? ಅದ್ಭುತ, ಅದು ಒಳ್ಳೆ ಕೇಳ್ಕೊಂಡ್ವಿ, ಅವರು ತಕ್ಷಣ ಹೋದರು. ಓಕೆ ಸರ್, ಇನ್ನು ಸಾಂಗ್ಗಳ ವಿಚಾರಕ್ಕೆ ಬರ್ತೀನಿ ಸರ್. ಡೀಗ ಡಿಗರಿ ಸಾಂಗು ಆ ಮೇಕಿಂಗ್ ನೋಡಿದೆ, ಉಪೇಂದ್ರ ಅವ್ರು ನಿಮ್ಗೆ ಕೈ ಮುಗಿದ್ಬಿಡ್ತಾರೆ ಲಿರಿಕ್ಸಿಗೆ. ಸರ್ ಅದು ಸರ್ ಎಲ್ಲಿಂದ ಹುಡುಕ್ತೀರಾ ಸರ್ ಈ ಪದಗಳು? ಡೀಗ ಡಿಗರಿ ನನಗೆ ಅದ್ರದ್ದು ಮೀನಿಂಗ್ ಒಂಚೂರು ಏನಾದ್ರು ಹೇಳ್ಬಿಟ್ರೆ ಸರ್ ನಾನು ತಿಳ್ಕೊಂಬಿಡ್ತೀನಿ. ಬಾಯಿಗೆ ಬರಬೇಕಷ್ಟೇ ಅದು ಅಂತ ಶುರು ಆಗುತ್ತೆ. ಓಕೆ, ಡೀಗ ಡಿಗರಿ ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ನೀನು ಏನು ಬೇಕಾದ್ರೆ ಅಂದ್ಕೋಬೋದು. ಅದು ನನಗೆ ಈ ನಿನ್ನೆ ರಿಲೀಸ್ ಆಗಿರೋದು. ಮೀಟದೇನೆ ವೀಣೆಯೊಂದು ಟೊಯ್ ಅನ್ನಬಹುದು. ಅದರಲ್ಲೂ ಆ ಟೊಯ್ ಅದು ನಂಗೆ ತುಂಬ ಇಷ್ಟ. ಮತ್ತು ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ ಅವು ಪ್ರಭು ಸರ್ದು. ಇವು 3ಕ್ಕಿಂತ ತುಂಬ ಇಷ್ಟ ಆಗಿದ್ದು ಕರ್ಟಕ ದಮನಕ. ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ರೆ ತಪ್ಪು ಏನು. ಕಳ್ಳರ ಆತ್ಮಕಥನ ಇದೆ ಇದರಲ್ಲಿ, ಫ್ರಾಡ್ಗಳ ಆತ್ಮಕಥನ. ಇನ್ನು ಸ್ವಲ್ಪ ತಡವಾಗಿ ರಿಲೀಸ್ ಆಗೋದು ಬಾಳು ಬದನೆಕಾಯಿ ಅಂತ ಒಂದಿದೆ. ಓಕೆ,
ಅದು ಮತ್ತು ಇದೆಲ್ಲದಕ್ಕಿಂತ ಎಮೋಷ್ನಲಿ ಎಲ್ಲರನ್ನ ಸೇರಿಸೋದೊಂದು ಹಾಡಿದೆ. ಅದು ನನ್ನನ್ನಿನ್ನೂ ಸೇರಿಸುತ್ತೆ, ನನ್ನ ಊರನ್ನು ಸೇರಿಸುತ್ತೆ, ನನ್ನ ನೀರನ್ನು ಸೇರಿಸುತ್ತೆ, ನನ್ನ ಬೇರನ್ನು ಸೇರಿಸುತ್ತೆ, ಒಂದು ನನ್ನ ಮತ್ತು ನನ್ನ ಊರಿನ ತೇರನ್ನು ಸೇರಿಸುತ್ತೆ. ಮನುಜ ನಿಂದ್ಯಾವ ಊರು ಅಂತ ಒಂದು ಊರು ಬಗ್ಗೆ. ಓಕೆ, ಅದು ಇವಿಷ್ಟು ನಾನು ಹರಿಕೃಷ್ಣ ಮುಕ್ಕಿರ್ಕೊಂಡು ಮಾಡಿರೋ ಹಾಡುಗಳು. ಸರ್ ಯಾರಿಗೂ ಕೊಟ್ಟಿಲ್ಲ ಬೇರೆಯವ್ರಿಗೆ ಬರೆಯೋಕ್ಕೆ ಈ ಸಿನಿಮಾದಲ್ಲಿ ಹಾಡುಗಳನ್ನ ಯಾರು ಬಿಟ್ಟರು ಅಂತ? ಇದರಲ್ಲಿ ನಾನು ನಾರ್ಮಲಿ ಜಯಂತ್ ಸರ್ ಹತ್ರ ಬರೆಸ್ತೀನಿ 2-3, ಒಂದು ಅರ್ಧ ನಾನು ಬರ್ಕೋತೀನಿ. ಬಟ್ ಈ ಕಳ್ಳರ ಆತ್ಮಕಥನಕ್ಕೆ ಅಷ್ಟು ಸೂಟ್ ಆಗಲಿಲ್ಲ ಜಯಂತ್ ಸರ್. ಓಕೆ, ಅದು ಅಂದರೆ ಜೈನ್ ಸರ್ ಬಿಟ್ಬಿಟ್ಟು ಬೇರೆ ಯಾರು ಶೂಟ್ ಆಗಲಿಲ್ಲ ಅಂತಾರೆ, ಅಥವಾ ಎಲ್ಲದನ್ನು ನಾನೇ ಬರೀಬೇಕು, ಇದು ನಾನೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಸರ್? ಹಂಗೇನಿಲ್ಲ, ನನಗೆ ಅದೇನು ನನ್ನ ಫೋರ್ಟೆ ಅಲ್ಲ ಅಂತ ಅನ್ಸಿದ್ರೆ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಓಕೆ, ಇದು ಬೇರೆಯವ್ರ ಕೈಲಿ ಆಗಲ್ಲ ಅಂದರೆ ನೀವೇ ಕೂತ್ಕೊತೀರಿ? ಕೆಲವೊಂದು ನಾನೇ ಮಾಡಬೇಕದು, ಅದು ಹಂಗೆ ಆಗೋಗಿದೆ. ಓಕೆ ಓಕೆ. ಇನ್ನು ಸರ್ ಟೈಟಲ್ ಟ್ರ್ಯಾಕ್ ವಿಚಾರಕ್ಕೆ ಬಂದರೆ, ನೆಗೆಟಿವ್ನು ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ಹೇಳಿರುವಂಥ ಸಾಂಗು. ಅಂದರೆ ಭೂಮಿ ಒಂದು ಬೋಳುತ್ತಲೆಯೋ ಟೊಪ್ಪಿಟ್ರೆ ತಪ್ಪು ಏನು, ಎಲ್ಲರೂ ಹುಲಿಗಳಾದರೆ ಇಲಿಗಳು ಯಾರಾಗುವುದು, ಎಲ್ಲರೂ ಉತ್ತಮರಾದರೆ ಅಧಮರು ಯಾರಾಗುವುದು, ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಅಂತ? ಹಾಗೆ ಇಬ್ಬರು ಕಳ್ಳರು ಏನು ಮಾತಾಡ್ತಾರೆ, ಇಬ್ಬರು ಕಳ್ಳರ ಒಂದು ಚರಿತ್ರೆ ಹೇಳಬೇಕಂದ್ರೆ ಹೆಂಗಿರಬೇಕು ಅದು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಅವೆಲ್ಲ ಬಂದ್ಬಿಡ್ತದೆ. ಅದು ನೀನು ಕಳ್ಳ ಆಗೋ ಗೊತ್ತಾಗುತ್ತೆ. ಕಳ್ಳ ಆದರೆ ಇಲ್ಲಿ ಕೂರಕ್ಕಾಗದ? ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಕಣ. ಎಸ್ ಸರ್, ತುಂಟ ಕಳ್ಳ. ಅದರಲ್ಲೂ ಭಟ್ರ ಹತ್ರ ಜಾಸ್ತಿ ಇರ್ತಾರೆ ಅಂತ. ಹೌದು. Beat Plus Karnataka.